ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಮಂದಿ ಪೇರೆಂಟ್ಸ್ಗಳು ಹಾಗೆ ಸ್ಟೂಡೆಂಟ್ಸ್ಗಳು ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಸ್ಟೇಟಸ್ನ ಯಾವ ಥರ ಚೆಕ್ ಮಾಡಬೇಕು, ಹಣ ಜಮಾ ಆಗಿದೆ ಇಲ್ಲ ನಮ್ಮ ಅಕೌಂಟ್ಗೆ, ಮತ್ತು ಯಾವ ಥರ ಚೆಕ್ ಮಾಡಬೇಕು ಆ ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿ ಒಂದು ವಿಡಿಯೋನ ಕೂಡ ಮಾಡಿ ಅಂತ ಹಾಕಿದ್ರು. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರ್ ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಟ್ಯಾಬ್ನ ಕೂಡ ಎನೇಬಲ್ ಮಾಡಿದ್ದಾರೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಯಾರ್ಯಾರು ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರು, ಸೊ ರಾಜ್ಯ ವಿದ್ಯಾರ್ಥಿ ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ಅರ್ಜಿನ ಏನಪ್ಪ ಅಂದರೆ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ನ ತಿಳ್ಕೊಬೋದಾಗಿದೆ. ಸೊ ಇಲ್ಲಿ ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಇದೆ. ಸೊ SSR ಅಂತ ಕರೀತಾರೆ ಇದನ್ನು. ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಈ ಪರ್ಟಿಕ್ಯುಲರ್ ಸ್ಟೇಟಸ್ನಲ್ಲಿ ನಿಮ್ಮ ಅಮೌಂಟ್ ಜಮಾ ಆಗಿದೆ ಅಥವಾ DBT ಲಿಂಕ್ ಆಗಿದೆ ಇಲ್ಲೋ, ಅಥವಾ ನಿಮ್ಮ ಅಕೌಂಟಿಗೆ ಆಧಾರ್ ನಂಬರ್ ಲಿಂಕ್ ಆಗಿದೆ, ಇದನ್ನೆಲ್ಲನೂ ಕೂಡ ಚೆಕ್ ಮಾಡ್ಕೋಬೋದು. ಮತ್ತು ಅದ್ರ ಜೊತೆಗೆ ಏನಾಗಿದೆ, ಸೊ ಅಮೌಂಟ್ ಕ್ರೆಡಿಟ್ ಆಗಿದೆ, ಯಾವ ಅಕೌಂಟಿಗೆ ಆಗಿದೆ ಎಲ್ಲನೂ ಕೂಡ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಎನೇಬಲ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಯಾವ ಥರ ಚೆಕ್ ಮಾಡೋದು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಕೂಡ ಡೈರೆಕ್ಟಾಗಿ ಹೋಗಿ ನಿಮ್ಮ ಮಕ್ಕಳು ಅಮೌಂಟ್ ಜಮಾ ಆಗಿದೆ ಇಲ್ಲ ಅಂತ ಪೇರೆಂಟ್ಸ್ಗಳು ನೋಡ್ಬೋದು, ಇಲ್ಲಾಂದರೆ ಖುದ್ದಾಗಿ ಸ್ಟೂಡೆಂಟ್ಸ್ಗಳು ನೋಡ್ಬೋದು. ಸೊ ಈಗ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ಎನೇಬಲ್ ಮಾಡಿ ಕೊಟ್ಟಿದ್ದಾರೆ. ಎಂಟರ್ ಸ್ಟೂಡೆಂಟ್ಸ್ SATS ID, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ID ಅಂತ ಕೊಟ್ಟಿರ್ತಾರೆ. ಪ್ರತಿಯೊಂದು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಏಡೆಡ್ ಇರ್ಬೋದು, ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನು ಕೊಟ್ಟಿರ್ತಾರೆ. ಸೊ ಈ SATS IDನ ನಿಮ್ಮ ಹೆಡ್ ಮಾಸ್ಟ್ರು ಅಥವಾ ನಿಮ್ಮ ಕಾಲೇಜು ಸೊ ಯಾರಿದ್ದಾರೆ ಸೊ ಅವ್ರ ಕಡೆಯಿಂದ ಪಡ್ಕೊಳ್ಳಿ. ಮತ್ತು ಪಡ್ಕೊಂಡು ನಂತರ ಇಲ್ಲಿ ಎಂಟ್ರಿ ಮಾಡಿ ನಂತರ ನಿಮಗೆ ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನನ್ನ ಹತ್ರ ಈಗ ಒಂದು ಸ್ಟೂಡೆಂಟ್ಸ್ದು SATS ನಂಬರ್ ಇದೆ. ಸೊ ID ಕೂಡ ಹಾಕ್ತಾಯಿದ್ದೀನಿ ನಾನು. ಸೊ ನಂತರ ಏನು ಮಾಡಿ ಅಂದರೆ ಸ್ಟೂಡೆಂಟ್ ಇಯರ್ ಅಂತ ಸೆಲೆಕ್ಟ್ ಮಾಡಿದೆ. 2023, 24, 22, 23, 21, 22. ಸೊ ಯಾವ ಇಯರ್ ಬೇಕು ಆ ಇಯರ್ ನೋಡಿ. ಈಗ ನಾನು ಪ್ರೆಸೆಂಟ್ 23, 24 ಸೆಲೆಕ್ಟ್ ಮಾಡ್ತೀನಿ. ನಂತರ ಹುಡುಕು ಅಂತ ಕೊಡಿ. ಸೊ ಆ ವಿದ್ಯಾರ್ಥಿ ಯಾವ ಕ್ಯಾಟಗರಿ ಸೇರಿದಾನೆ, ಒಂದು ಅಮೌಂಟ್ ಜಮಾ ಆಗಿದೆ ಅಥವಾ ಇಲ್ಲ, ಮತ್ತು ಆಗಿದ್ದರೆ ಯಾವ ಸ್ಕೂಲ್ನಲ್ಲಿ ಆಗಿದೆ, ಸೊ ಏನೋ ಕೂಡ ರಿಪೋರ್ಟ್ ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ ಅಕಾಡೆಮಿಕ್ ಇಯರ್ ಬರುತ್ತೆ, ಅವ್ರ ಹೆಸರು ಬರುತ್ತೆ, ಮತ್ತು ಅದ್ರ ಜೊತೆಗೆ ಸ್ಕೂಲ್ ನೇಮ್ ಬರುತ್ತೆ, ಮತ್ತು ಅದ್ರ ಜೊತೆಗೆ ಯಾವ ಡಿಪಾರ್ಟ್ಮೆಂಟ್ ಯಾವ ಕ್ಯಾಟಗರಿ ಸೇರಿದ್ದಾನೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದ್ದಾನೆ, ಮತ್ತು ಅದ್ರ ಜೊತೆಗೆ ಸ್ಟೂಡೆಂಟ್ಸ್ 1ರಿಂದ 8ನೇ ತರಗತಿ ಓದ್ತಾ ಇದ್ದಾನೆ, ಫ್ರೆಶ್ ಅಥವಾ ರಿನ್ಯೂ ಮಾಡ್ಕೊಂಡು ಪ್ರತಿ ವರ್ಷ ಕೂಡ ಪಡ್ಕೊಂಡು ಡೇ ಸ್ಕಾಲರ್ ಇದ್ದಾನೆ, ಅಡ್ಮಿಷನ್ ಆಗಿದೆ, ಮತ್ತು ಅದ್ರ ಜೊತೆಗೆ ಇನ್ಕಮ್ ಲಿಮಿಟ್ ಎಷ್ಟಿದೆ, ಸೊ 15,000 ಇದೆ, ಮತ್ತು ಅದ್ರ ಜೊತೆಗೆ ವ್ಯಾಲಿಡ್ ಇನ್ಕಮ್ಮು 60,000, 6 ಲಕ್ಷ ರೂಪಾಯಿ ಕೂಡ ವ್ಯಾಲಿಡ್ ಇನ್ಕಮ್ ಇದೆ. ಸೊ ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳದ್ದು ಸೊ ನೋಡಿ ಇಲ್ಲಿ ಫ್ರೆಂಡ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಥವಾ ಅಲ್ಲಿ ರಿಜೆಕ್ಟ್ ಆಗಿದೆ ಇಲ್ಲ ರಿಜೆಕ್ಟೆಡ್ ನೋ ಅಂತ ಕೊಟ್ಟಿದ್ದಾರೆ, ಸ್ಯಾಂಕ್ಷನ್ ಎಸ್ ಅಂತ ಕೊಟ್ಟಿದ್ದಾರೆ, ಆಧಾರ್ ಸೀಡಿಂಗ್ ಆಗಿದೆಯಾ ಎಸ್ ಆಗಿದೆ, DBT ರೆಫರೆನ್ಸ್ ನಂಬರ್ ಜನರೇಟ್ ಆಗಿದೆ, ಪುಷ್ DBT ಎಸ್ ಆಗಿದೆ, ಎಸ್ ಪೇಡ್ 1,150 ರೂಪಾಯಿ ಅವ್ರ ಅಕೌಂಟಿಗೆ ಜಮಾ ಆಗಿದೆ. ಸೊ ಅಕೌಂಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಮತ್ತು ಅದ್ರ ಜೊತೆಗೆ ಯಾವ ಡೇಟಿಗೆ ಕೂಡ ಜಮಾ ಆಗಿದೆ ಎಲ್ಲನೂ ಕೂಡ ರೀಸನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಮದು ಈ ಥರ ಚೆಕ್ ಮಾಡ್ಕೋಬೋದು. ಸೊ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿದೆ ನೋಡಿ ಫ್ರೆಂಡ್ಸ್. ಈಗ ನಾನು 22, 23 ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಲಾಸ್ಟ್ ಇಯರ್ದು ಏನಿದೆಯಲ್ಲ ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ಪ್ರತಿಯೊಂದು ವಿದ್ಯಾರ್ಥಿ ರಿಪೋರ್ಟ್ನ ಡೇ ಟು ಡೇ ನೀವೇನು ತಿಳ್ಕೊಬೋದು. ಸೊ ಅವರು ವಿದ್ಯಾರ್ಥಿ ಲಾಸ್ಟ್ ಇಯರ್ ಎಷ್ಟು ಬಂದಿತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ 1,150 ರೂಪಾಯಿ, ಮತ್ತು ಆ ಇಯರು 21, 2023 ಕೂಡ ಜಮಾ ಆಗಿತ್ತು. ಸೊ ಹಾಗಾಗಿ ಈಗ ವಿದ್ಯಾರ್ಥಿದ SATS ರಿಪೋರ್ಟ್ನ ನೀವು ಕೂಡ ಮೆನ್ಷನ್ ಮಾಡ್ಕೊಳ್ಳಿ, ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿದ ಅಮೌಂಟ್ ಜಮಾ ಆಗಿದೆ ಇಲ್ಲ ಅಂತೇಳಿ ನೀವು ಕೂಡ ಪಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗೆ ವೆಯ್ಟ್ ಮಾಡ್ತಾಯಿದ್ರಿ, ಸೊ ಈ ಲಿಂಕ್ನು ಕೂಡ ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇದು ಬಿಗ್ ನ್ಯೂಸ್ ಅಂತಲೇ ಹೇಳ್ತೀನಿ. ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳು ಅವರ ಅಮೌಂಟ್ ಜಮಾ ಆಗಿದೆ ಇಲ್ಲ, ಅವ್ರ ಅಕೌಂಟಿಗೆ ಯಾವಾಗ ಆಗಿದೆ, ಯಾವ ಡೇಟಿಗೆ ಆಗಿದೆ, ಯಾವ ಅಕೌಂಟಿಗೆ ಆಗಿದೆ, ಎಲ್ಲ ಮಾಹಿತಿನೂ ಕೂಡ ಪಡ್ಕೊಬಂದು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಭಾವಿಸ್ತಾ ಇದ್ದೀನಿ. ಹೆಲ್ಪ್ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನಸ್ಸಿಗೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.